ಇನ್ನು ಆನೇಕಲ್ನ ಜಿಗಣಿಯಲ್ಲಿ ಆಪರೇಷನ್ ಚಿರತೆ ಶುರುವಾಗಿದೆ. ಮನೆಯೊಳಗಡೆ ಸೇರ್ಕೊಂಡು ಚಿರತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಇದರಿಂದ ಸಿಬ್ಬಂದಿಗೆ ಪೀಕ್ಲಾಟ ಶುರುವಾಗಿದೆ. ಆನೇಕಲ್ನ ಜಿಗಣಿಯಲ್ಲಿ ಆಪರೇಷನ್ ಚೀತಾ ಶುರುವಾಗಿದೆ. ಮನೆಯೊಳಗಡೆ ಚಿರತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ನೀವೇನಾದ್ರೂ ಮಾಡ್ಕೊಳ್ಳಿ, ಬೋನಾದ್ರೂ ಇಡಿ, ಏನಾದ್ರೂ ಇಡಿ, ನಾನಂತೂ ಹೊರಗಡೆ ಬರಲ್ಲ ಅಂತ ಇದೆ ಚಿರತೆ. ಕಳೆದ 4 ಗಂಟೆಯಿಂದ ಮನೆಯಲ್ಲೇ ಚಿರತೆ ಓಡಾಡ್ತಾ ಇದೆ. ಮಂಚದಡಿ ಅವಿತು ಕುಳಿತಿರೋ ಚಿರತೆ ಸೆರೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ಮೃಗಾಲಯದ ವೈದ್ಯರ ತಂಡ ಕೂಡ ಆಗಮಿಸಿದೆ. ಅರವಳಿಕೆಯನ್ನ ನೀಡಿ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆದರೆ ಅರವಳಿಕೆ ನೀಡೋದಕ್ಕೆ ಚಿರತೆ ಕಾಣಿಸಬೇಕು. ಅಕ್ಕಪಕ್ಕದ ಮನೆ ನಿವಾಸಿಗಳಲ್ಲಿ ಆತಂಕನೋ ಆತಂಕ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ನೋಡಿ, ಚಿರತೆ ಬೋನೊಳಗಿರೋ ಚಿರತೆ ನೋಡಕ್ಕೆ ಭಯ ಆಗುತ್ತೆ. ಒಂದೊಂದ್ಸಲ ಅದು ಇಷ್ಟು ಕಣ್ಣು ಬಿಟ್ರೆ ಅಥವಾ ಅದೇನಾದ್ರೂ ಒಂದ್ಸಲಿ ಗರ್ಜಿಸಿದ್ರೇನೆ ನಮಗ್ ಭಯ ಆಗುತ್ತೆ. ಅಂಥದ್ರಲ್ಲಿ ಮನೆಯೊಳಗಡೆ ಬಂದಂತಹ ಚಿರತೆ ಹೆಂಗ್ ಅನ್ಸಿರ್ಬೋದಲ್ವಾ ಆ ಮೂಮೆಂಟ್ ಅವ್ರಿಗೆ. ನಿಜಕ್ಕೂ ಗ್ರೇಟ್. ಅಟ್ಲೀಸ್ಟ್ ಅದನ್ನ ಆ ಭಯವನ್ನ ಪಕ್ಕಕ್ಕಿಟ್ಟು ಆ ಟೈಮಲ್ಲಿ ಆ ಸಮಯ ಪ್ರಜ್ಞೆಯನ್ನ ಮೆರೆದು ಅದನ್ನ ಮನೆ ಒಳಗಡೆ ಲಾಕ್ ಮಾಡಿ ಇವ್ರ ಮನೆಯಿಂದ ಹೊರಗಡೆ ಓಡ್ ಬಂದ್ರು. ಇಲ್ಲಾಂದ್ರೆ ಈ ಕತೆ ಏನಾಗ್ತಾ ಇತ್ತು? ಕಳೆದ 4 ಅವರ್ಸ್ ಇಂದ ಫ್ರಮ್ ಲಾಸ್ಟ್ 4 hours ಆಪರೇಷನ್ ಚೀತಾ ನಡೀತಾ ಇದೆ. ಮಂಚದಡಿ ಅವಿತು ಕುಳಿತಿರುವಂತಹ ಚಿರತೆಯನ್ನ ಸೆರೆಗೆ ಸರ್ಕಸ್ ನಡೆಯುತ್ತಾ ಇದೆ. ಮನೆ ಬಾಗಿಲಿಗೆ ಬಲೆ ಹಾಕಿ ಬೋನ್ ಇರಿಸಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಎಸ್, ಅದರ ಕಣ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಮಂಚದ ಅಡಿ ಅವಿತು ಕುಳಿತುಕೊಂಡಿರುವಂತಹ ಚಿರತೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪವರ್ ಟಿವಿಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ದೃಶ್ಯ. ಅಲ್ಲಿರುವಂತಹ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇದಾರಲ್ಲ, ಹೇಗಾದ್ರೂ ಮಾಡಿ ಆ ದೃಶ್ಯಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಕಳಿಸಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸ್ಥಳದಿಂದ. ನಿಮ್ಮ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮಂಚದ ಅಡಿ ಚಿರತೆ ಅವಿತು ಕುತ್ಕೊಂಡಿದೆ. ಇದೆಲ್ಲವೂ ಕೂಡ ಹೌದಾ, ನಾವು ಕಾಡಲ್ಲಿ ನೋಡ್ತಾ ಇದ್ವಿ ಚಿರತೆನ. ಮನೆ ಒಟ್ಟಿನಲ್ಲಿ ರೋಡಲ್ಲೆಲ್ಲ ಓಡಾಡ್ತಾ ಇತ್ತು. ಬೆಂಗಳೂರಿಗೆ ಸುಮಾರು ಸಲ ಚಿರತೆ ಓಡಾಡ್ತಾ ಇದೆ ಅನ್ನೋದೆಲ್ಲ ಗಮನಿಸಿದ್ವಿ. ಆದ್ರೆ ಮನೆ ಒಳಗಡೆ ಬಂದಿರೋದು, ರಾತ್ರಿ ಸಮಯದಲ್ಲಿ ಮನೆ ಹತ್ರ ಬಂದು ನಾಯಿ ಇದ್ರೆ ನಾಯಿನ ಅಥವಾ ಯಾವ್ದಾದ್ರು ಹಸು ಕರು ಇದ್ರೆ ಅದನ್ನ ಸಾಯಿಸಿ ತಿಂದು ಹೋಗ್ತಾ ಇದ್ದಂತಹ ದೃಶ್ಯ ನೋಡ್ತಾ ಇದ್ವಿ. ಆದ್ರೆ ಈಗ ಮನೆ ಒಳಗಡೆ ಬಂದು ಕೂತಿರುವಂತಹ ಚಿರತೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಮ್ಮ ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಅಪ್ಪ ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಇದು ಒಳಗಡೆ ಚಿರತೆ ಒಳಗಡೆ ಬಂದಿದ್ದು ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿದ್ಮೇಲೆ ಚಿರತೆ ಅಂತ ಗೊತ್ತಾಗಿದ್ದು ಆಚೆ ಬಂದು ಮತ್ತೆ ಬಾಕ್ಲ ಡೋರ್ ಹಾಕಿದ್ದಾರೆ, ಮನೆ ಡೋರು. ಪಕ್ಕದ ಬಿಲ್ಡಿಂಗ್ ಎಲ್ಲ ಓಡಾಡಿದೆ. ಎಲ್ಲ ವೀಡಿಯೋ ಮಾಡಿ ಜನಗಳು ವೀಡಿಯೋ ಮಾಡಿ ಆಲ್ರೆಡಿ ವಾಟ್ಸಪ್ಪೆಲ್ಲ ಕಳಿಸಿದ್ರು. ಬೆಳಗ್ಗೆ ನೋಡಿದಾಗ ಇದು ನಮ್ಮ ಮನೆಗೆ ಬಂದು ನುಗ್ಗಿದೆ ಚಿರತೆ ಒಳಗಡೆ. ನಮ್ಮ ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಅಪ್ಪ ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ನೋಡಿ, ಅಪ್ಪ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು, ಅಮ್ಮ ಮನೇಲಿ ಅಡುಗೆ ಮಾಡ್ತಾ ಇದ್ರು. ಅಷ್ಟೊಳಗಡೆ ಚಿರತೆ ಬಂದಿದ್ದನ್ನ ಗಮನಿಸಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ಅದನ್ನ ಲಾಕ್ ಮಾಡಿದ್ರು. ಅಕ್ಕಪಕ್ಕದ ಮನೆಗಳಲ್ಲೂ ಹೊರಗಡೆ ಬಿಲ್ಡಿಂಗ್ ಹತ್ರ ಎಲ್ಲ ಓಡಾಡಿದೆ. ಎಲ್ಲರೂ ಅದರ ವಿಡಿಯೋ ಮಾಡ್ಕೊಂಡು ವಾಟ್ಸಪ್ಪಲ್ಲಿ ಹರಿಬಿಡ್ತಾ ಇದ್ದಾರೆ. ಏನಪ್ಪ ಇದು ಅಂತ ಅಂದ್ಕೊಳ್ಳೋಷ್ಟರಲ್ಲೇ ಇದು ನಮ್ಮ ಮನೆಗೆ ಬಂದ್ಬಿಡ್ತು ಅಂತ ನಿಖಿಲ್ ಪ್ರತ್ಯಕ್ಷದರ್ಶಿ ಪವರ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಅರವಳಿಕೆ ಮದ್ದನ್ನ ನೀಡಿ ಅದನ್ನ ಸರಿ ಹಿಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡಿ, ಅಡಿಗೆ ಮನೆಯ ದೃಶ್ಯ. ಇದೇ ಮನೆಯ ಒಳಗಡೆ ಈಗ ಚಿರತೆ ಲಾಕ್ ಆಗಿರೋದು. ಬೋನ್ ಇಟ್ಟಿದ್ದಾರೆ, ಮನೆ ಬಾಗಿಲಿಗೆ ಬೋನ್ ಇಟ್ಟು ಕಾಯ್ತಾ ಇದ್ದಾರೆ. ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಅದು ಹೊರಗಡೆ ಬರಬೇಕೆ ಹೊರತು ಯಾರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಅರವಳಿಕೆ ಮದ್ದನ್ನ ನೀಡೋವರೆಗೂ. ಬಂದ್ಬಿಡಿ ಪ್ಲೀಸ್. ಸ್ವಲ್ಪ ನಮ್ಮ ಆಫೀಸಿಂದ ಕೊಡ್ತಾರ. ಹುಷಾರ, ರನ್ನಿಂಗ್ ಮಾಡಿದ್ಯಾ? ಎಲ್ಲ ಹೊರಗಡೆ ಬರಪ್ಪ, ಗೇಟ್ ಹಾಕಪ್ಪ. ನೋಡಿ, ಜನ ಜಂಗುಳಿ ಚಿರತೆನ ನೋಡಕ್ಕೆ ಜನರ ದಂಡೆಯಲ್ಲಿ ಸೇರ್ಕೊಂಡಿದ್ದ. ಅಕ್ಕಪಕ್ಕ ಸುತ್ತಮುತ್ತ ಇರೋರೆಲ್ಲರೂ ಚಿರತೆ ಇದೆಯಂತೆ ಅನ್ನೋಂಥ ಸುದ್ದಿ ಕೇಳಿ ಬಂದು ಅಲ್ಲಿ ನೆರೆದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ ಹೇಳಿ ಸದ್ಯ ಅಲ್ಲಿ ನೋಡಿ ಕಾರ್ಯಾಚರಣೆಯನ್ನ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ. ಚಿರತೆ ಹಿಡಿಯೋದು ಸುಲಭ ಅಲ್ಲ. ಮೊಲನೋ ಒಂದು ಸಾಕಿದ ನಾಯಿನೋ ಹಿಡಿದಷ್ಟು ಸುಲಭ ಖಂಡಿತವಾಗ್ಲೂ ಅಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಹರಸಾಹಸ ಪಡಬೇಕು. ಅವ್ರಿಗೆ ಗೊತ್ತಿರೋ ಅಷ್ಟೂ ತಲೆ ಉಪಯೋಗಿಸಿ ಅದನ್ನ ಹಿಡಿಬೇಕು. ಯಾಕಂದ್ರೆ ಚಿರತೆ ಸಖತ್ ಬ್ರೈನಿ, ಸಖತ್ ಬ್ರಿಲಿಯಂಟು. ಸೊ ಅದನ್ನ ಸುಲಭವಾಗಿ ಹಿಡಿಯೋದಕ್ಕಾಗಲ್ಲ. ಇಡೀ ಮನೆ ಬಾಗಿಲಿಗೆ ಬಲೆ ಹಾಕಿ ಬೋನ್ ಇರಿಸಿದ್ದಾರೆ ಸಿಬ್ಬಂದಿ. ಸುತ್ತ ಬಲೆ ಲಾಕ್ ಮಾಡಿದ್ದಾರೆ.
ಅದು ಎಲ್ಲಿಯೂ ಕೂಡ ತಪ್ಪಿಸಿಕೊಳ್ಳದ ಹಾಗೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಅಂಡ್ ಇಷ್ಟೊಂದು ಜನ ಇದ್ದಾಗ ಚಿರತೆಗೂ ಭಯ ಇದ್ದೇ ಇರುತ್ತೆ. ಹಾಗಾಗಿನೇ ಅದು ಒಳಗಡೆ ಅವಿತು ಕೂತ್ಕೊಂಡಿದೆ. ಅದು ಹೊರಗಡೆ ಬರೋದಕ್ಕೆ ಇಂತಿಷ್ಟೇ ಸಮಯ ಆಗುತ್ತೆ ಅಂತಾನೂ ನಾವು ಹೇಳಕ್ ಆಗಲ್ಲ. ಸೊ ಅಲ್ಲಿವರೆಗೂ ಕಾದು ಕುತ್ಕೊಳ್ಬೇಕು, ಅದು ಬೋನಿಗೆ ಬೀಳೋವರೆಗೂ ಕೂಡ. ಮೊಬೈಲ್ ಬಿದ್ದು ಎತ್ಕೊಳ್ಳೋಣ. ನೋಡಿ, ಮಂಜುನಾಥ್ ಅನ್ನೋರಿಗೆ, ಮೂಲತಃ ಮಂಜುನಾಥ್ ಅನ್ನೋರಿಗೆ ಸೇರಿದಂತಹ ಮನೆ ಅದು. ಅದರಲ್ಲಿ ವೆಂಕಟೇಶ್ ಮತ್ತೆ ವೆಂಕಟಲಕ್ಷ್ಮಿ ದಂಪತಿಗಳು ಕಳೆದ 5 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಬಾಡಿಗೆಗೆ. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಆ ಮನೆ ಒಳಗಡೆ ಚಿರತೆ ನುಗ್ಗತ್ತೆ. ಮಹಿಳೆಯ ಸಮವಯ ಪ್ರಜ್ಞೆಯಿಂದ ಒಂದು ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಇವತ್ತು ದೊಡ್ಡ ದುರಂತ ಸಂಭವಿಸ್ತಾ ಇತ್ತು. ಬನ್ನೇರುಘಟ್ಟ ಮೃಗಾಲಯದ ವೈದ್ಯರ ತಂಡ ಕೂಡ ಅಲ್ಲಿ ಬಿಡ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಅರವಳಿಕೆ ಮದ್ದನ್ನ ನೀಡಿ, ಚಿರತೆ ಏನಾದರೂ ಕಂಡ್ರೆ ಅರವಳಿಕೆ ಮದ್ದನ್ನ ನೀಡಿ ಅದನ್ನ ಬೋನಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಯ ಪಡದೆ ಮನೆಯಲ್ಲೇ ಚಿರತೆಯನ್ನ ಲಾಕ್ ಮಾಡಿದ್ರು. ಅದಕ್ಕೆ ಹೇಳೋದು ಟೈಮ್ ಸೆನ್ಸ್ ಅಂತ ಹೇಳ್ತೀವಿ, ಅಥವಾ ಸಮಯ ಪ್ರಜ್ಞೆಯನ್ನ ಮೆರೆಯೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದೊಂದ್ಸಲಿ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲು. ಈಗ ಆಲ್ರೆಡಿ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ಚಿರತೆ ಓಡಾಟ ನಡೀತಾ ಇತ್ತು ಅನ್ನೋದನ್ನ ಬಹಳಷ್ಟು ಸಲ ನಾವು ದೃಶ್ಯಗಳಲ್ಲಿ ಗಮನಿಸಿದೀವಿ, ಬಹಳಷ್ಟು ಸಲ ಸುದ್ದಿಗಳಲ್ಲಿ ನೋಡಿದೀವಿ. ಇವತ್ತು ಮನೆ ಒಳಗಡೆನೆ ನುಗ್ಗಿರೋದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಅಕ್ಕಪಕ್ಕದ ಮನೆಯವರಲ್ಲೂ ಕೂಡ ಸಾಕಷ್ಟು ಆತಂಕ ಇದೆ. ಚಿರತೆ ಸೆರೆ ಹಿಡಿಯೋದಂತಂದ್ರೆ ಏನೋ ಅಷ್ಟೊಂದು ಸುಲಭ ಅಲ್ಲ. ನಾವು ಮನೆಯಲ್ಲಿ ಒಂದು ನಾಯಿ ಸಾಕಿರ್ತೀವಲ್ಲ, ಅದನ್ನ ಹೋಗಿ ಹಿಡ್ದಂಗಲ್ಲ, ಅಥವಾ ಅದಕ್ಕೆ ಕುತ್ತಿಗೆಗೆ ಬೆಲ್ಟ್ ಹಾಕ್ದಂಗಲ್ಲ. ಒಂದು ಮೊಲ ಹಿಡಿದಷ್ಟು ಸುಲಭ ಅಲ್ಲ ಚಿರತೆ ಸೆರೆ ಹಿಡಿಯೋದು. ಅದಕ್ಕೆ ಅದರದೇ ಆದಂಥ ಒಂದು ಟೆಕ್ನಿಕ್ ಇರುತ್ತೆ, ಯಾವ ರೀತಿ ಹಿಡಿಬೇಕು, ಏನು ಎತ್ತ ಅನ್ನೋದು. ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಆ ಎಕ್ಸ್ಪರ್ಟ್ಗಳೆಲ್ಲರೂ ಕೂಡ ಅಲ್ಲಿ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಜೊತೆಗೆ ಬನ್ನೇರುಘಟ್ಟ ಮೃಗಾಲಯದ ವೈದ್ಯರ ತಂಡ ಕೂಡ ಅಲ್ಲಿ ಬೀಡು ಬಿಟ್ಟಿದೆ. ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಚಿರತೆಗೂ ಕೂಡ ಹಾನಿ ಆಗಬಾರದು, ಅದನ್ನು ಸೆಕ್ಯೂರ್ ಮಾಡಬೇಕಾಗತ್ತೆ, ಸೇಫಾಗಿ ಅದನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡಬೇಕಾಗತ್ತೆ. ಸೊ ಸದ್ಯ ಕಣ್ಣಾಮುಚ್ಚಾಲೆ ಆಡ್ತಾ ಇರುವಂಥ ಚಿರತೆಯ ಸೆರೆಗೆ ಬೋನನ್ನು ಎರಸಲಾಗಿದೆ. ಮಂಚದ ಅಡಿಯಲ್ಲಿ ಅವಿತು ಕೂತ್ಕೊಂಡಿದೆ ಚಿರತೆ. ಅದನ್ನ ಸೆರೆ ಹಿಡಿಯೋದೇ ಈಗ ದೊಡ್ಡ ಚಾಲೆಂಜ್. ನೋಡಿ, ಆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಎಲ್ಲ ದೃಶ್ಯಗಳನ್ನ ಕೂಡ ನೀವು ಕಳಿಸ್ತಾ ಇದ್ರಿ, ನಾವು ಕೂಡ ನೋಡ್ತಾ ಇದ್ವಿ. ಸಾಕಷ್ಟು ಕಷ್ಟ ಇದೆ ಚಿರತೆಯನ್ನ ಸೆರೆ ಹಿಡಿಯೋದು. ಸದ್ಯ ಯಾವ ಹಂತದಲ್ಲಿದೆ ಈ ಚಿರತೆ ಸೆರೆ ಕಾರ್ಯಾಚರಣೆ? ಎಸ್ ಸಿಂಧೂರ, ಈಗ ಜಿಗಣಿಯಲ್ಲಿ ಮಂಜುನಾಥ್ ಎಂಬುವರ ಮನೆಯಲ್ಲಿ ಸೇರಿಕೊಂಡಿರುವಂತಹ ಚಿರತೆಯ ಒಂದು ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರುವಂತದ್ದು. ನೀವು ದೃಶ್ಯಾವಳಿಗಳು ನೋಡ್ತಿರ್ಬೋದು. ಈಗ ಮೊದಲಿಗೆ ಬಾಗಿಲಿಗೆನೆ ಅವರು ಒಂದು ಬೋನನ್ನ ಅಳವಡಿಸಿ ಆ ಒಂದು ಪ್ರದೇಶದಲ್ಲಿ ಇಟ್ಟು ಕಾರ್ಯಾಚರಣೆಗೆ ಮುಂದಾಗಿದ್ರು. ಅದಾದ ನಂತರ ಚಿರತೆಯನ್ನು ಮನೆಯ ರೂಮಿನ ಒಂದು ಮಂಚದ ಕೆಳಗೆ ಇರುವಂತ ಒಂದು ವಿಡಿಯೋ ಕೂಡ ಸಿಗುತ್ತೆ. ಆ ಒಂದು ಆಧಾರದ ಮೇಲೆ ಈಗಾಗಲೇ ಅರವಳಿಕೆ ತಜ್ಞರು ಈಗಾಗಲೇ ಅಲ್ಲಿ ಒಳಗಡೆ ಹೋಗಿರುವಂತದ್ದು. ಒಳಗಡೆ ಹೋಗಿ ಈಗಾಗಲೇ ಮನೆ ಒಳಗೆ ಅವರು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಒಂದು ಬಲೆಯನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಬಲೆ ತೆಗೆದುಕೊಂಡು ಹೋಗಿ ಈಗಾಗಲೇ ಒಳಗಡೆ ನಾವು ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ನೀವು ದೃಶ್ಯಾವಳಿಗಳು ನೋಡ್ತಿರ್ಬೋದು. ಈಗಾಗಲೇ ಅರವಳಿಕೆ ತಜ್ಞರು ಜೊತೆಗೆ ವೈದ್ಯರು ಕೂಡ ಅಲ್ಲಿ ಒಳಗಡೆ ಹೋಗಿದ್ದಾರೆ. ಜೊತೆಗೆ ಚಿರತೆಗೆ ಅಲ್ಲೇ ಏನೋ ಇದು ಅರವಳಿಕೆಯನ್ನ ನೀಡಿ ಪ್ರಜ್ಞೆ ತಪ್ಪಿಸಿ ಅದಾದ ನಂತರ ಅದನ್ನ ಹೊರಗೆ ತೆಗೆದುಕೊಂಡು ಬರೋದಕ್ಕೆ ಎಲ್ಲಾ ರೀತಿಯ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರೋದು. ಈಗಾಗಲೇ ಸುತ್ತಮುತ್ತಲ ಸಾಕಷ್ಟು ಮಂದಿ ಜನ ಕೂಡ ಇಲ್ಲಿ ನೆರೆದಿರೋದ್ರ ಜೊತೆಗೆ ಈ ಒಂದು ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿ ಆಗ್ತಿದೆ. ಸದ್ಯಕ್ಕೆ ಧಾರಾಕಾರವಾಗಿ ಮಳೆ ಕೂಡ ಸುರ್ತದೆ. ಮಳೆಯಲ್ಲಿ ಈಗಾಗಲೇ ಅಲ್ಲಿನ ಒಂದು ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಕೂಡ ಈಗ ಮಾಡ್ತಿರುವಂತದ್ದು. ಸದ್ಯಕ್ಕಂತೂ ಚಿರತೆಯನ್ನ ಒಳಗೆ ವೈದ್ಯರು ಯಾವ ರೀತಿ ಒಂದು ತೆಗೆದುಕೊಂಡು ಬರ್ತಾರೆ ಅಂದ್ರೆ ಹೊರಗಡೆ ಸಾಕಷ್ಟು ಮಂದಿ ಕುತೂಹಲದಿಂದ ಕಾಯ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.